ಇವಾಗ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ನಾವು ಎಷ್ಟು ಪ್ರೀತಿ ತೋರಿಸಿದ್ರೂ ಸಹ, ನಾವು ಎಷ್ಟು ಪ್ರೀತಿ ವಿಶ್ವಾಸ ಅಕ್ಕರೆಯಿಂದ ಇದ್ದರೂ ಸಹ ನಮ್ಮನ್ನು ತಿರುಗಿ ಸಹ ನೋಡಲ್ಲ. ಅಂಥವ್ರ ಬಾಜು ನಮ್ಮ ನೆರಳು ಸಹ ಸೋಕಬಾರ್ದು. ಅಂಥ ಜಾಗದಲ್ಲಿ ಯಾವಾಗಲೂ ಎಂದಿಗೂ ಹೋಗಬಾರ್ದು. ಅಕಸ್ಮಾತಾಗಿ ಅವ್ರ ಕಡೆಯಿಂದ ಧೂಳನ್ನು ನಮಗೆ ಅಂಟಿಕೊಂಡರೆ ಮನೆಗೆ ಬಂದು ಧೂಳನ ತೊಳೆದುಕೊಳ್ಳಬೇಕು. ಯಾಕಂದರೆ ಅಕ್ಕರೆ ಇಲ್ಲದ ಜನ, ಹೃದಯನೇ ಇಲ್ಲದ ಜನಕ್ಕೆ ಪ್ರೀತಿ ತೋರ್ಸಕ್ಕೆ ಹೋದ್ರೆ ಏನು ಉಪಯೋಗ, ಏನು ಲಾಭ? ಎಷ್ಟೋ ಪ್ರೀತಿ ತೋರಿಸಿದ್ರು, ಎಷ್ಟೋ ಅಕ್ಕರೆಯಿಂದ ಇದ್ದರೂ ಅವ್ರು ಯಾವಾಗಲೂ ವಿಷಾನೇ ಕಕ್ಕುವರು ಹೊರತು ಒಳ್ಳೆ ಪ್ರೀತಿ, ಒಳ್ಳೆ ಮಾತು, ಒಳ್ಳೆ ಹೃದಯ, ಒಳ್ಳೆ ಮನಸ್ಸು ಸಹ ಅವ್ರಿಗಿರಲ್ಲ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಜೀವನದ ಅನುಭವ. ಅದಕ್ಕೆ ನಿಮ್ಮೆದುರಿಗೆ ನನ್ನ ಅಕ್ಕ, ತಂಗಿ, ನನ್ನ ತಾಯಿ, ನನ್ನ ಬಂಧು ಬಳಗ ಅಂತ ನಿಮ್ಮೆದುರಿಗೆ ಹಂಚ್ಕೊಳ್ತಾ ಇದ್ದೇನೆ. ಇದರಲ್ಲಿ ನಾನೇನಾದರೂ ತಪ್ಪು ಮಾತಾಡಿದರೆ ಕ್ಷಮಿಸಿ, ನಿಮ್ಮ ಮನೆ ಮಗ ಅಂತ ತಿಳಿದುಕೊಳ್ಳಿ. ಎಲ್ಲ ಜನ ಹಾಗೆ ಇದ್ದಾರೆ ಅಂತ ಹೇಳ್ತಾ ಇಲ್ಲ. ಇವಾಗ ಸ್ವಲ್ಪ ನಮ್ಮ ಸಂಬಂಧಿಕರಲ್ಲೇ ಇರ್ಬೋದು, ಇಲ್ಲ ಗೆಳತನದಲ್ಲೇ ಇರ್ಬೋದು, ಇಲ್ಲ ಹೊರಗಿನ ಜನ ಇರ್ಬೋದು, ಸ್ವಲ್ಪ ಜನ ನೀವು ಎಷ್ಟೋ ಪ್ರೀತಿಯಿಂದ ನಡ್ಕೊರಿ, ಎಷ್ಟೋ ಪ್ರೀತಿನ ತೋರಿಸ್ರಿ, ಎಷ್ಟೋ ಕನಿಕಾರದಿಂದ ಇರ್ರಿ. ಯಾವಾಗಲೂ ಬೇವಿನ ಹಂಗೆ ವಿಷಾನೇ ಕಕ್ಕುವರು ಹೊರತು ಪ್ರೀತಿ ಯಾವತ್ತೂ ತೋರಿಸಲ್ಲ. ಅವರು ಪ್ರೀತಿ ತೋರಿಸಿದವರು, ಹೃದಯದಿಂದ ನಡ್ಕೊಂಡವರು, ಪ್ರೀತಿ ತೋರಿಸಿದವರು, ಅಕ್ಕರೆ ತೋರಿಸೋರು ನಮ್ಮ ಹೃದಯಕ್ಕೆ ನಾಟ್ತಾರೆ ಹೊರತು, ನಮ್ಮ ಹೃದಯಕ್ಕೆ ನಾಟಿ ಬರ್ತಾರೆ ಹೊರತು ಅಕ್ಕರೆ ಇಲ್ಲದ ಜನ, ಪ್ರೀತಿ ವಿಶ್ವಾಸ ಇಲ್ಲದ ಜನ, ಒಳ್ಳೆ ನಡತೆ ಗುಣ ಇಲ್ಲದ ಜನ, ಅವರು ಯಾವಾಗಲೂ ನಮ್ಮ ಮೈ ಮೇಲೆ ಧೂಳ ಇದ್ದಂಗೆ. ಪ್ರೀತಿ ತೋರಿಸೋರು, ಅಕ್ಕರೆಯಿಂದ ಇದ್ದವರು, ನಮ್ಮ ಹೃದಯ, ನಮ್ಮ ಮನಸ್ಸು, ನಮ್ಮನ್ನು ಅರ್ಥ ಮಾಡಿಕೊಂಡವರು ಯಾವತ್ತೂ ನಮಗೆ ಒಳ್ಳೆಯದನ್ನು ಬಯಸ್ತಾರೆ. ನನ್ನ ನಿಜ ಜೀವನದ ಅನುಭವ. ಇದರಲ್ಲಿ ಏನಾದರೂ ನಿಮಗೆ ನಾ ಮಾತಾಡಿದ್ದು ತಪ್ಪು ಅಂತ ಅನಿಸಿದರೆ ನಿಮ್ಮ ಮನೆ ಮಗ ಅಂತ ಕ್ಷಮಿಸಿ. ನಿಮಗೆ ಇಷ್ಟ ಆದರೆ ಕೇಳಿ ಈ ಮಾತು, ಇಲ್ಲ ಅಂದರೆ ಮೇಲ್ಗಡೆ ಕಳಿಸಿ, ತಳ್ಳಿಬಿಡಿ. ಈ ಮಾತನ್ನು ಕೇಳಬೇಡಿ. ಇಷ್ಟ ಆದರೆ ಅಷ್ಟೇ ಕೇಳಿ, ಆಯಿತಾ?